3D ಸಿನಿಮಾ ತೋರಿಸ್ತಾ ಇದ್ರು, ನೀವು ಕಥೆಯಲ್ಲಿ ಅದಕ್ಕೆ 3 ಡಿಫರೆಂಟ್ ಡೈಮೆನ್ಷನ್ ಕೊಟ್ಟುಬಿಟ್ಟಿದ್ದೀರಾ, ಅಲ್ಲಿಗೆ ಪ್ರೂವ್ ಆಗೋಯ್ತು. ಅಂಡ್ ಇನ್ಫ್ಯಾಕ್ಟ್ ನೀವು ಚಿತ್ರರಂಗಕ್ಕೆ ಪ್ರೀಮಿಯರ್ ಶೋನ ಕೂಡ ಆರ್ಗನೈಸ್ ಮಾಡಿದ್ರಿ. ಅವಾಗ ಶಿವಣ್ಣ ಅವರು ಸಿನಿಮಾ ಬಂದು ನೋಡ್ಬಿಟ್ಟು ಅಯ್ಯೋ ನಾನಂತೂ ಲಿವ್ ಇನ್ ದ ಪ್ರೆಸೆಂಟ್ ಫಿಲಾಸಫಿನ ಫಾಲೋ ಮಾಡ್ತೀನಿ ಇನ್ಮೇಲಿಂದ, ಉಪೇಂದ್ರ ಅವ್ರು ಹೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ರು. ಸೊ ಇಟ್ಸ್ ಆಲ್ ಅಬೌಟ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಹೌದು, ಅವರು ಅದೇ ಹೇಳಿದ್ರೆ ನನ್ನ ಕ್ಯಾರೆಕ್ಟರ್ ಮಾಡಿದ್ಯಲ್ಲಮ್ಮ, ನಮ್ಗೆ ಹಿಂಗೆ ಕ್ಯಾರೆಕ್ಟರ್ ನಾನ್ ತಲೆ ಕೆಡಿಸ್ಕೊಳಕಲ್ಲ, ಅವ್ರ ಕ್ಯಾರೆಕ್ಟರ್ ಹೆಂಗೆ ಅವ್ರು ಹಂಗೆ ಎಂಜಾಯ್ ಮಾಡ್ತಿರ್ತಾರೆ. ನಾನು ಯಾವಳು ಅಬ್ಸರ್ವ್, ನಾನು ಯಾವಳು ಹೇಳ್ತಾ ಇರ್ತೀನಿ, ಶಿವಣ್ಣ ನಿಮ್ ತರ ನಾವು ಬದುಕ್ಬೇಕಲ್ರಿ ಒಂದ್ಸತಿನಾರು ಅಂತ. ಬಿಕಾಸ್ ಈಸ್ ಜೆಮ್ ಆಫ್ ಎ ಪರ್ಸನ್ ಅಂತಾರಲ್ಲ, ಆ ತರ. ಅದು ತುಂಬಾ ಜನ ಆ ತರ ಇದಾರೆ, ಅಂತವ್ರಿಗೆಲ್ಲ ಒಂಥರ ಬೇರೆ ತರ ಅನ್ಸ್ಬಿಡುತ್ತೆ. ಬಟ್ ನನ್ನಂತವ್ರಿಗೆ ನಾ ತುಂಬಾ ಥಿಂಕ್ ಮಾಡೋಣ ಅನ್ಕೊಳ್ಳಿ, ನನಗೆ ನೋಡಿದಾಗ ನಾನು ಥಿಂಕ್ ಮಾಡಿ ಹೊರಗೆ ಬರ್ತೀನಿ ಅದರಿಂದ. ಸೊ ಅದಕ್ಕೆ 3 ಸತಿ 4 ಸತಿ ನೋಡ್ತಿರೋದೇನಂದ್ರೆ ಸ್ವಲ್ಪ ಇಂಟೆಲೆಕ್ಚುಯಲ್ ಆಗಿ ನೋಡ್ತಾರಲ್ಲ, ಅದ್ರೊಳಗಡೆ 4-5 ಕತೆ ಇದೆ ಅಂತ ಗೊತ್ತಾದ್ರೆ ಎಷ್ಟೋ ಜನ 5-6 ಸತಿ ನೋಡಿ ಅವ್ರು ಫೈನಲ್ ಕನ್ಕ್ಲೂಷನ್ಗೆ ಬಂದಿದ್ದಾರೆ, 3 ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಬಟ್ ಒಂದು ನನಗೆ ಖುಷಿ ಆಗಿದೆ ಏನ್ ಗೊತ್ತಾ, ನೀವು ಹೇಳೋ ಆಡಿಯನ್ಸ್ಗೆ ಆ ಒಂದು ಇಂಟ್ರೆಸ್ಟ್ ಇದೆಯಲ್ಲ ಸಿನಿಮಾ ಅಂದ್ರೆ. ಅಂದ್ರೆ ಸಿನಿಮಾ ಜಸ್ಟ್ ಒಂದು ಸಿನಿಮಾ ಎಂಟರ್ಟೈನ್ಮೆಂಟ್ ನೋಡಿ ಬರೋದು ಸಿನಿಮಾಗಳು ಇದಾವೆ, ಬಟ್ ಈ ತರ ಸಿನಿಮಾಗೂ ಬೇರೆ ತರ ರೆಸ್ಪಾಂಡ್ ಮಾಡ್ತಾರಲ್ಲ, ಅದು ನಿಜವಾಗ್ಲು ಆಡಿಯನ್ಸ್ ಅಡ್ವಾನ್ಸ್ ಆದ್ರೆ ನಾವು ಅಡ್ವಾನ್ಸ್ ಆಗಕ್ಕೆ ಸಾಧ್ಯ. ಅವ್ರು ಬೇರೆ ಕಡೆ ಹೋದ್ರೆ ನಾವು ಇನ್ನೊಂದ್ ಕಡೆ ಹೋಗ್ತೀವಿ. ಆಕ್ಚುಲಿ ನಾವು ಅವ್ರನ್ನ ಫಾಲೋ ಮಾಡ್ತೀವಿ, ಅವ್ರು ನಮ್ಗೆ ಎನ್ಕರೇಜ್ ಕೊಟ್ರೇನೆ ನಾವು ಇನ್ನೇನೋ ಮಾಡಕ್ ಸಾಧ್ಯ. ಅವ್ರು ಇಲ್ಲಪ್ಪ ಅನ್ಬಿಟ್ರೆ ನಾವು ಮತ್ತೆ ರೆಗ್ಯುಲರೇ ಮಾಡ್ತೀವಿ. ಸೊ ಅವ್ರು ಯಾವತ್ತೂ ಇಂಪಾರ್ಟೆಂಟ್, ನಾವಲ್ಲ. ಇದನ್ನೆಲ್ಲ ಮಾಡಿದೀನಿ ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಗೋಸ್ಕರ ಮಾಡಿದೀನಿ. ಯಾವಾಗ ನನ್ನೆಲ್ಲ ಸಿಕ್ಕಿದಾಗ ಕೇಳ್ತಾರೆ, ಸರ್ ನೀವು ಏನೋ ಬೇರೆ ತರ ಮಾಡ್ಬೇಕು ಸರ್. ನನಗಂತೂ ಈ ಸಿನಿಮಾ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 1-2-3 ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನನ್ನ ಬಗ್ಗೆ ತುಂಬಾ ಒಂದು ಡೈರೆಕ್ಟರ್ ಬಗ್ಗೆ ಒಂದು ಸಣ್ಣ ಇದಿಟ್ಟಿರ್ತಾರೆ, ಸರ್ ನೀವು ಡೈರೆಕ್ಷನ್ ಮಾಡಿ ಅಂತ. ಸರ್ ಯಾರಿಗ ಅರ್ಥ ಆಗ್ಬಾರ ಸರ್ ಅಂತ ಸಿನಿಮಾ ಮಾಡಿದ್ವಿ. ನಾನು ಏನ್ರಿ ಹಿಂಗ್ ಹೇಳ್ತೀರಾ ನೀವು? ಸರ್ ಹೌದು ಸರ್ ನಿಮ್ ಸಿನಿಮಾ ಅರ್ಥ ಆಗ್ಬಾರ ಸರ್, ನಾವು ಹುಡುಕ್ಬೇಕು ಸರ್ ಅದ್ರಲ್ಲಿ. ಅದು ನೋಡಿ ಕೊನೆಗೆ ಹಂಗೆ ಆಯ್ತದ ಆಕ್ಚುಲಿ. ಸೊ ನೀನು ಅನ್ನೋ ಒಂದು ಕ್ಯಾರೆಕ್ಟರ್ನ ನೀವು ಸಿನಿಮಾದಲ್ಲಿ ಕ್ರಿಯೇಟ್ ಮಾಡಿದ್ದೀರಾ, ಯೋಚನೆ ಮಾಡಲ್ಲ, ಹಿ ಲಿವ್ಸ್ ಇನ್ ದ ಪ್ರೆಸೆಂಟ್. ಆಕ್ಚುಲಿ ನಿಮಗೆ ಪರ್ಸನಲ್ ಆಗಿ ಕೇಳೋದಾದ್ರೆ ನೀವು ಹೇಗೆ ಪ್ರೆಸೆಂಟ್? ಇಲ್ಲ, ಅದೇ ಹೇಳಿದ್ದು, ನನಗೆ ಆ ಸತ್ಯ ಗೊತ್ತು, ಆ ಸತ್ಯದಲ್ಲಿ ಇರೋದು ಹೇಗೆ ಅಂತ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಇಟ್ ಈಸ್ ಏನ್ ಗೊತ್ತಾ, ಅದು ನಾನು ಆಗೋಗ್ಬಿಟ್ಟೆ ಅನ್ನೋದಲ್ಲ. ಯಾರ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಾನು ಪ್ರೆಸೆಂಟ್ ಅಲ್ಲಿ ಇರ್ತೀನಪ್ಪ, ನಾನು ಯಾವಾಗ ಹಂಗೆ ಇರ್ತೀನಿ, ಇಲ್ಲ, ಅದು ಲೈಫ್ ಬಿಡಲ್ಲ ನಿಮ್ಮನ್ನ. ಲೈಫ್ ಇಸ್ ಫುಲ್ ಆಫ್ ಪಾಸ್ಟ್, ಫ್ಯೂಚರ್ ಅಂಡ್ ಪ್ರೆಸೆಂಟ್ ಎಲ್ಲ ಮಿಕ್ಸ್ ಆಗಿರೋದು. ಬಟ್ ನಾವು ಯಾವಾಗ್ಲೂ ಪ್ರೆಸೆಂಟ್ ಎಲ್ಲ ಟ್ರೈ ಮಾಡೋದೇ ನಿಜವಾದ ಜೀವನ ಅಷ್ಟೇ. ಆ ಟ್ರೈಯಿಂಗ್ ಇದೆಯಲ್ಲ, ಯಾವಾಳು ಎಚ್ಚರಿಕೆಯಿಂದ ಇರುವಂತ ಬುದ್ಧ ಹೇಳಿದ್ದಾರೆ. ಆಕ್ಚುಲಿ ಯಾವಾಳು ಎಚ್ಚರಿಕೆಯಿಂದ ಇರ್ಬೇಕು ನಾವು. ಇವಾಗ ನೀವೇನೋ ನಾನು ಕೇಳ್ತೀರಾ, ಟಕ್ಕಂತ ನನ್ನ ಭಾವನೆಗಳಲ್ಲಿ ಸ್ಪಂದಿಸಬಾರ್ದು. ಅಂದ್ರೆ ನನ್ನ ಇಂದ್ರಿಯಗಳು ಸ್ಪಂದಿಸಿದ್ರೆ ಏನ್ ಮಾಡ್ತೀನಿ ನಾನು, ಟಕ್ಕಂತ ನಾನು ಬೇರೆ ತರ ರಿಯಾಕ್ಟ್ ಮಾಡ್ತೀನಿ. ನಂದೇನ ಕಿತ್ಕೊಂಡು ಹೋಗ್ತಿದ್ದಂಗೆ, ಅದು ಹ್ಯೂಮನ್ ಟೆಂಡೆನ್ಸಿ ಅದು. ಇವಾಗ ಈ ಮನೆಯಿಂದ ಏನೋ ಎತ್ಕೊಂಡು ಏಕೆ ಎತ್ಕೊಂಡು ಹೋಗ್ತೀರಾ ಅಂತೀನಿ, ಬಟ್ ಅದು ಸಹಜವಾಗಿರುವಂತ ಗುಣ. ಅದ್ರ ಮೇಲಿನ ಇಂಟೆಲಿಜೆನ್ಸ್ ಇದೆಯಲ್ಲ, ಅದು ಹೇಳುತ್ತೆ ಸ್ವಲ್ಪ ನೋಡ ಇರೇ ತಾಳು, ಅವ್ನು ಏನಕ್ಕೆ ತಗೊಂಡು ಹೋಗ್ತೀಯಾನೋ, ಅದರಿಂದ ಒಳ್ಳೇದಾಗ್ಬೋದು. ಏನೋ ಒಂದು ಕೆಟ್ಟ ದಿನ ಎತ್ಕೊಂಡು ಹೋಗ್ತೀನಿ, ನಾನು ಬೇಡ ಅಂತಿರ್ಬೋದು. ಸೊ ಅದನ್ನ ಅದೇ ಕಣ್ಣಲ್ಲಿ ಕಂಡ್ರು ಪರಾಂಬರಿಸಿ ನೋಡು ಅಂತಾರಲ್ಲ, ಸ್ವಲ್ಪ ತಾಳ್ಮೆ ಒಂದು ಬುದ್ಧಿವಂತಿಕೆ ಬಂದಾಗ ಅಲ್ಲಿ ಇನ್ನೊಂದು ವರ್ಕ್ ಆಗುತ್ತೆ. ಬ್ಯೂಟಿಫುಲ್ ಪ್ರಪಂಚ ಇದೆ ಅಲ್ಲಿ. ಸೊ ಅದನ್ನೊಂದು ಹೇಳಕ್ ಟ್ರೈ ಮಾಡಿರೋದು ಅಷ್ಟೇ ಇದರಲ್ಲಿ. ಸೂಪರ್ ಸರ್, ಸಿನಿಮಾನು ಬಹಳ ಮೆಸ್ಮರೈಸಿಂಗ್ ಆಗಿದೆ, ನಿಮ್ಮ ಮಾತುಗಳು ಅಷ್ಟೇ ಮೆಸ್ಮರೈಸಿಂಗ್ ಆಗಿದೆ ನಿಜವಾಗಿ. ಸರ್, ಇನ್ನು ಸಿನಿಮಾಗಳಲ್ಲಿ ಮೀನ್ ವೈಲ್ ಡೈಲಾಗ್ಸ್ಗಳು ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಮಾಡ್ಕೊಂಡು ಬರ್ತವೆ ಅಂತ ಹೇಳಿದ್ರು. ಬಟ್ ಉಪೇಂದ್ರ ಸಿನಿಮಾಲಿ ಡೈಲಾಗ್ಸ್ಗಳನ್ನ ಮೆಮರೈಸ್ ಮಾಡ್ಕೊಳಕ್ಕಾಗ್ತಿತ್ತು. ಬಟ್ ಈ ಸಿನಿಮಾಲಿ ಸ್ವಲ್ಪ ಡೈಲಾಗ್ಸ್ಗಳನ್ನ ಮೆಮರೈಸ್ ಮಾಡೋಕೆ ಕಷ್ಟ, ಯಾಕಂದ್ರೆ ತುಂಬಾನೇ ಕಠಿಣವಾಗಿದೆ. ಇನ್ಫ್ಯಾಕ್ಟ್ ನಾನು ಸ್ಕೂಲಲ್ಲೂ ಇಷ್ಟೊಂದು ಕಠಿಣವಾದ ಗ್ರಾಮರ್ದು ನೋಡಿಲ್ಲ. ಸೊ ಡೈಲಾಗ್ಸ್ ಬರಿಬೇಕಾದ್ರೆ ಏನಿತ್ತು ನಿಮ್ಮ ಥಾಟ್ ಇಲ್ಲಿ? ಇಲ್ಲ, ಆಕ್ಚುಲಿ ಹೇಳ್ಬೇಕಾದ್ರೆ ತುಂಬಾ ಸಿಂಪಲ್ ಆಗಿದೆ ಇದರಲ್ಲಿ ಡೈಲಾಗ್ಸ್ ಅಂದ್ರೆ ಇವಾಗ ಆಶ್ರಮದಲ್ಲಿ ದುಡ್ಡಿದೆ ಅಂತಾರೆ ಅಷ್ಟೇ, ವೆರಿ ಸಿಂಪಲ್. ಅದು ಎರಡೂ ಇದೆ ಅದರಲ್ಲಿ, ಆತರ ವೆರಿ ಸಿಂಪಲ್. ಬಟ್ ಸತ್ಯಗಳಷ್ಟೇ ಅಲ್ಲಿರೋದು. ಕೆಲವು ಉಲ್ಟಾ, ಎಲ್ಲ ಉಲ್ಟಾ, ಪ್ರಪಂಚನೇ ಉಲ್ಟಾ ಅಂದ್ರೆ ಅವನು ಅದನ್ನು ಸತ್ಯನೇ, ಅವನೆಲ್ಲ ಬಿಟ್ಟು ಹೋಗಿರ್ತಾನೆ. ಬಟ್ ಅವನು ಕನ್ಫ್ಯೂಷನ್ ಇದೆ ಅಲ್ಲಿ. ಏನಯ್ಯ ಮಾಂಸನೇ ಊಟವಾಗಿಟ್ಟ, ಬಟ್ ಅಹಿಂಸೆ ಅಂತಾರೆ, ಯಾವ್ದು ಸರಿ ಅಲ್ವಾ? ಯಾವ್ದು ಸರಿ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಈ ಕನ್ಫ್ಯೂಷನ್ ಜೀವನದಲ್ಲೇ ಇದೆ. ನಾವು ಕನ್ಫ್ಯೂಷನ್ ಇಲ್ಲ ಅಂತ ಹೇಳಂಗೆ ಇಲ್ಲ ಯಾರು. ಆ ಉತ್ತರ ಸಿಕ್ಕೋರು ಎಲ್ಲೋ ಕೋಟಿಗೆ ಎಲ್ಲೋ ಒಬ್ರು ಇರ್ಬೋದು ಅಷ್ಟೇ. ಬಟ್ ನನಗನ್ಸಿದ ಉತ್ತರ ಅಂದ್ರೆ ಕಣ್ಣೆದುರುಗಡೆ ಇರೋದು ಅಷ್ಟೇ ಅಪ್ಪ ಅಂತ. ಅಂದ್ರೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ ಬದುಕಬೇಕಷ್ಟೇ. ಏನ್ ನಡ್ರು ಇರೋದಿದ್ದಂಗೆ ನೋಡ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಲೈಫು. ಅದು ನಾವು ಸಿಕ್ಕಾಪಟ್ಟೆ ಡಿಸ್ಕಷನ್ ಆಯ್ತಿದ್ವಿ, 8 ವರ್ಷದಿಂದ ಈ ಕಥೆ ಡಿಸ್ಕಸ್ ಮಾಡ್ತಿದ್ವಿ. ಇದ್ರೊಳಗಡೆ ಡೀಪ್ ಆಗಿ ಇಳಿದು ಯಾರ್ಯಾರ ಹತ್ರ ನಾವು ಮಾತಾಡಿ ಎಲ್ಲಿಗೆ ಹೋದ್ರು ವಾಪಸ್ ಮತ್ತೆ ಅಲ್ಲಿಗೆ ಬರೋದು, ಇದೇನೇ ಸತ್ಯ ಅಂತ. ಸೊ ಇದನ್ನೇ ಹೇಳೋಣ ಅಂತಾನೆ ಹೇಳಿದೆ. ಇನ್ನು ಹಾಡುಗಳ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಎಲ್ರು ಕಾಲ್ ಎಳಿತದೆ ಕಾಲ. ಅದು ಆಡಿಯೋ ರಿಲೀಸ್ ಆಗಿದ ತಕ್ಷಣನೇ ಸಿಕ್ಕಾಪಟ್ಟೆ ಒಂದು ಮಿಕ್ಸ್ಡ್ ರೆಸ್ಪಾನ್ಸ್ಗೆ ಆಯ್ತು. ಅದು ವೀಕ್ಷಕರಿಂದ ಆಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ಗಳು ಕೂಡ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಬಂದ್ರು. ಅದ್ರ ಬಗ್ಗೆ ಇದುವರೆಗೂ ನೀವು ಮೀಡಿಯಾದಲ್ಲಿ ಇಲ್ಲ ಮಾತಾಡಿದ್ದೀನಿ, ನಾನು ಎಲ್ಲ ಕಡೆ ಮಾತಾಡ್ತೀನಿ. ನಾನು ಹೇಳಿದ್ದೆ ಅದು ಸಿನಿಮಾ ನೋಡಿ ಆಕ್ಚುಲಿ ಅಂತ, ಅದಕ್ಕೋಸ್ಕರ ಹೇಳಿದ್ದೆ. ಯಾಕಂದ್ರೆ ನಾನು ಹೇಳದ್ನಲ್ಲ, ಸ್ವಲ್ಪ ಒಂಚೂರು ನಾವು ಎಲ್ಲ ಯಾವುದನ್ನೇ ರಿಯಾಕ್ಟ್ ಮಾಡೋಕೆ ಮುಂಚೆ ಒಂದು ಸ್ವಲ್ಪ
ಹೇಳಿದಾರಲ್ಲ ಕೋಪ ಬಂದಾಗ ಒಂದು 10 ಎಣಸಪ್ಪ ಅಂತ. ಯಾಕೆ ಹೇಳಿದ್ದಾರೆ ಅಂದ್ರೆ ದೊಡ್ಡವರು ನಮ್ಗೆ ಗೊತ್ತಿಲ್ಲದೆ ಇನ್ನೇನೋ ಇರ್ಬೋದಲ್ಲಿ ಅಂತ ಅಷ್ಟೇ. ಇವಾಗ ನಾನು ನೋಡಿದ ಕೂಡಲೇ ನಾನು ಡಿಸಿಷನ್ ತೊಗೊಳ್ಳೋದು ತಪ್ಪಾಗುತ್ತೆ ಅಷ್ಟೇ. ಸ್ವಲ್ಪ ವೆಯ್ಟ್ ಮಾಡಿದ್ರೆ ನೋಡಿ, ಅದು ಆ್ಯಕ್ಚುಲಿ ಇರೋದು ಆ ಸಬ್ಜೆಕ್ಟ್ಗೆ ಒಬ್ಬ ನಾನು ಅನ್ನೋ ಪಾತ್ರದಾನ ಇಂಟ್ರೊಡ್ಯೂಸ್ ಮಾಡಕ್ಕೆ ಒಂದು ಸಾಂಗ್ ಬೇಕಾಗಿತ್ತು ನನಗೆ. ನಾನು ಆಲ್ರೆಡಿ ಒಂದು ಬರೀ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ, ಅಪ್ಪ ಅಮ್ಮ ನಂಗೆ ಯಾರು ಇಲ್ಲಿ ನನಗೆ ನಾನೇ ಇಲ್ಲ ಅಂತ. ಸೊ ಅದು ಹೇಳಿದಾಗ ಅಷ್ಟು ನನ್ನ ಬಗ್ಗೆ ಅಬ್ಸರ್ವ್ ಮಾಡಿರ್ಲಿಲ್ಲೋ ಏನೋ ಗೊತ್ತಿಲ್ಲ. ಬಟ್ ಇವಾಗ ಹೇಳಿದಾಗ ನೀನು ಒಬ್ಬನೇ ರುಚಿ ನಾವೇನು ರುಚಿ ಅಲ್ವಾ ಅಂದ್ರೆ ನಾನೇನು ಹೇಳಲಿ? ಅವಾಗ ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಅಲ್ಲಲ್ಲ, ಅಂದ್ರೆ ನೀವು ನಿಮ್ಮನ್ನ ಹೊಗಳ್ಕೊಂತಿದ್ರೆ ಅಷ್ಟೇ ಹೊರತು ನಿಮ್ಮನ್ನ ಹೊಗಳ್ಕೊಂತೀರ ಅನ್ಕೊಳ್ಳಿ ನನ್ನ ತೆಗೆಳ್ದಂಗಲ್ಲ. ಸೊ ಇಟ್ ಈಸ್ ಅವನ ಕ್ಯಾರೆಕ್ಟರ್ ಬಗ್ಗೆ ಅವ್ನು ಹೇಳ್ಕೊಂಡು ಹೋಗ್ತೀಯ, ನಾನ್ ಮಾಡಿದೆ, ನಾನು ಅದ್ ಮಾಡಿದೆ, ನಾನು ಇದು ಮಾಡಿದೆ ಅಂತ. ದಟ್ ಡಸಂಟ್ ಮೀನ್ ದಟ್ ನೀವು ಮಾಡಿಲ್ಲ ಅಂತಲ್ಲ. ಸೊ ಆಮೇಲೆ ನಾನೇನೋ ಇಟ್ಟು ಅದಕ್ಕೆ ಹೇಳಿದ್ದು ಅವು ಏನಂದ್ರೆ ಕಲ್ಪನೆಗಳು ಹೆಂಗ್ ಬಂತು ಅಂದ್ರೆ ಏನೋ ಎಲ್ಲರಿಗೂ ಏನೇನೋ ಹೇಳ್ದಂಗಿದೆ ಇದು ಅಂತ. ಬಟ್ ಸಿನಿಮಾ ನೋಡಿದಾಗ ಯಾರು ಅದ್ರ ಬಗ್ಗೆ ಮಾತಾಡಲಿಲ್ಲ. ಇವನ್ ಸೆನ್ಸಾರ್ ಅವರು ಕೂಡ ಅದನ್ನ ತುಂಬಾ ಇದಾಗಿ ನೋಡ್ರು, ಏನ್ರಿ ತುಂಬಾ ಕಾಂಟ್ರವರ್ಸಿ ಆಗಿದೆಯಂತೆ. ಕೊನೆಗೆ ಹೊರಗೆ ಬರ್ತೀನಿ ಹೇಳ್ರು ಏನ್ರಿ ಇದೆ ಅಂತ ಎಲ್ಲ ಇಷ್ಟೊಂದು ಗಲಾಟೆ ಮಾಡ್ರಿ ಇದ್ರ ಬಗ್ಗೆ. ಸರ್ ಇಲ್ಲ ಸರ್, ಆಕ್ಚುಲಿ ಅದು ಕೇಳಿಸೋದಕ್ಕೆ ಹಂಗ ಅನ್ಸ್ಬೋ. ಅದೇ ಎಗೈನ್ ಮತ್ತೆ ನೀನು ಅನ್ನೋದ್ರ ಮೇಲೆ ಹೋಗೋದು. ನೀವ್ ಹೆಂಗ್ ಕೇಳ್ತೀರಾ ಹಂಗ ಹೋಗೋದು ಸಿನಿಮಾ. ನೀವು ಆ ಸಿನಿಮಾ ಕೆಡದ ನೋಡ್ರೆ ತುಂಬಾ ಕೆಡದ ಕಾಣಿಸೋದು ನಿಮ್ಗೆ. ನೀವು ಒಳ್ಳೆ ಮುಂಚೆ ನೋಡ್ರೆ ಒಳ್ಳೆ ತರ ಕಾಣಿಸ್ತದೆ. ಅದು ಓಪನ್ ಮಿರರ್ ತರ ಅದು ಆಕ್ಚುಲಿ. ಅದಕ್ಕೆ 3 ದಿನ ಮಿರರ್ ಇಟ್ಟೆ ಕೊಟ್ಟಿದ್ದದು. ಇದು ನಿಮ್ ಮುಖ ಕನ್ನಡಿ ನೋಡಿ, ಕಣ್ ಮುಂದೆ ಉಪ್ಪಿಟ್ಟಿಟ್ಕೊಂಡು ನಾಳೆ ಒಬ್ಬಟ್ಟು ಸಿಗುತ್ತಾ ಅಂತ ಯೋಚನೆ ಮಾಡ್ತಾರಲ್ಲ, ಅವ್ರ ಲೈಫ್ ಎಲ್ಲ ಎಡವಟ್ಟೆ. ಉಪ್ಪಿಟ್ಟು ಎಂಜಾಯ್ ಮಾಡಿ.